ಮಧುಮಿತ ಸಿಗಲ್ಲ ಅನ್ನೋ ಕಲ್ಪನೆಯಿಂದ ಮನೆಯವರೆಲ್ಲ ಹೊರಗೆ ಬನ್ನಿ. ಮಧುಮಿತ ಈ ಮನೆಗೆ ಬರೋ ದಿನ ದೂರ ಇಲ್ಲ. ಅವಳನ್ನ ನಾನೇ ಕರ್ಕೊಂಡ್ಬರ್ತೀನಿ. ಅದಕ್ಕಿಂತ ಮುಂಚೆ ಕೆಲವು ಕೆಲಸಗಳು ಬಾಕಿ ಇದೆ. ಆ ಕೆಲಸಗಳನ್ನು ಮುಗಿಸ್ಕೊಂಡು ನಾನೇ ಅವಳನ್ನ ಮನೆಗೆ ಕರ್ಕೊಂಡ್ಬರ್ತೀನಿ. ಅಪ್ಪ ಹುಷಾರಾಗೋದು ಲೇಟ್ ಆದರೂ ಕೂಡ ಮಧುಮಿತನ ಹುಡ್ಕೋದಕ್ಕೆ ಯಾವುದೇ ತೊಂದರೆ ಆಗಲ್ಲ. ಈಗಾಗಲೇ ನಾನು ಸಾಕ್ಷಿಗಳನ್ನು ಒಟ್ಟು ಮಾಡ್ತಾ ಇದ್ದೀನಿ. ಈ ಮನೆಯವರೆಲ್ಲ ಮಧುಮಿತಕ್ಕೋಸ್ಕರ ಎಷ್ಟು ಹಂಬಲಿಸಿದ್ದಾರೆ ಅಂತ ನನಗೆ ಗೊತ್ತು. ಆ ನೋವು ಏನು ಅನ್ನೋದು ಕೂಡ ಗೊತ್ತು. ನನ್ನಿಂದಾದ ಅನ್ಯಾಯಕ್ಕೆ ನ್ಯಾಯ ಕೊಡಬೇಕಾಗಿರೋದು ನಾನೇ. ಮಧುಮಿತ ಕಾಣೆ ಆಗೋದಕ್ಕೆ ಕಾರಣ ಆದವನೇ ಮುಂದೆ ಈ ಮನೆಗೆ ಅವಳನ್ನ ಕರ್ಕೊಂಡ್ಬರ್ತಾನೆ. ಎಷ್ಟೋ ವರ್ಷಗಳಿಂದ ಅನುಭವಿಸ್ತಿರೋ ನೋವು ಕೊನೆ ಆಗ್ತಾ ಇದೆ. ಇನ್ಮೇಲೆ ಮಧುಮಿತಕ್ಕೋಸ್ಕರ ಕೊರಗೋದು ಬೇಡ. ಅವಳನ್ನ ಸ್ವಾಗತ ಮಾಡೋದಕ್ಕೆ ತಯಾರಿ ನಡೆಸಿ. ಅಮ್ಮ, ರಾಧಿಕಾ ರಾಧಿಕಾ ಶೀಲಂ ಏನು ಹೇಳ್ದ ಗೊತ್ತಾ? ಮಧುಮಿತನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ ಅಂತ ಹೇಳ್ದ. ಅವ್ನು ಹಾಗೆ ಹೇಳ್ದ ಅಂದಮೇಲೆ ಅವ್ನು ಮಧುಮಿತನ ಕರ್ಕೊಂಡು ಬಂದೇ ಬರ್ತಾನೆ. ಹೌದಮ್ಮ, ನನ್ನ ಹತ್ರನೂ ಹೇಳ್ದ. ಆದರೆ ಅವನು ಏನೋ ಮುಚ್ಚಿಡ್ತಾ ಇದ್ದಾನೆ. ಅದೇನು ಅಂತ ಬಲವಂತ ಮಾಡಿ ಕೇಳೋಣ. ಬೇಡ ರಾಧಿಕಾ, ಕಾರಣ ಇಲ್ಲದೆ ಶೀಲಂ ಏನು ಮಾಡೋದಿಲ್ಲ. ಸ್ವಲ್ಪ ದಿನ ಅವನ ಪಾಡಿಗೆ ಅವನನ್ನು ಬಿಟ್ಬಿಡೋಣ. ಓ, ಏನು ಶೀಲಂನ ತುಂಬ ವಹಿಸ್ಕೊಂಡು ಮಾತಾಡ್ತಿದ್ದೀರಾ? ಆದರೆ ಎದುರುಗಡೆ ಬಂದರೆ ಮಾತ್ರ ಯಾವುದೋ ಜನ್ಮದ ದ್ವೇಷ ಅನ್ನೋ ಥರ ಮಾತಾಡಲ್ಲ. ಮಾತಾಡ್ದಿದ್ರೆ ಏನಂತೆ? ತಾಯಿಗೆ ಮಗನ ಮೇಲೆ ಪ್ರೀತಿ, ಮಗನಿಗೆ ತಾಯಿ ಮೇಲೆ ಗೌರವ ಇದ್ದೇ ಇರುತ್ತೆ. ಅದು ನಿಮ್ಗೆ ಯಾರಿಗೂ ಅರ್ಥ ಆಗೋಲ್ಲ. ಹೌದಾ? ಹಾಗಿದ್ರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಅವನಿಗೂ ಹೇಳಿ. ಅವನ ಮನಸ್ಸಲ್ಲಿರೋದು ನಿಮಗೆ, ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ಅವನಿಗೆ ಗೊತ್ತಾದರೆ ತುಂಬ ಚೆನ್ನಾಗಿರುತ್ತೆ. ಇರಿ, ಒಂದು ನಿಮಿಷ ಕರಿತೀನಿ. ಶೀಲಾ, ರಾಧಿಕಾ ಬೇಡ. ತಾಯಿ ಮಗ ಮಾತಾಡೋ ದಿನ ಬಂದೇ ಬರುತ್ತೆ. ಆ ದಿನ ಮಾತ್ರ ತುಂಬ ವಿಶೇಷವಾಗಿರುತ್ತೆ. ಇಷ್ಟು ದಿನ ನಾನು ಶೀಲಮಿಂದನೇ ನೋವು ಅನುಭವಿಸ್ದೆ. ಅದೇ ಶೀಲಮಿಂದ ಇವಾಗ ನನ್ನ ನೋವು ಕೊನೆ ಆಗ್ತಿದೆ. ಇದಕ್ಕಿಂತ ಸಂತೋಷದ ವಿಷಯ ಇನ್ನೇನು ಬೇಕು ರಾಧಿಕಾ? ನಿಜ ಅಮ್ಮ, ನಾನು ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ.